ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಪರಿಚಯ ಚಾನಲ್ನ ಹೊಸದೊಂದು ಕಂತಿನೊಂದಿಗೆ ಬಂದಿದ್ದೇನೆ. ನಾನು ನಿಮ್ಮ ನವೀನ್ ಹಳೆಮನೆ. ಇವತ್ತು ನಾನು ಅನುವಾದ ಅಥವಾ ಭಾಷಾಂತರ ಅನ್ನುವಂಥ ವಿಷಯವನ್ನು ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಇದ್ದೀನಿ. ನಾನು ಕನ್ನಡದಿಂದ ಇಂಗ್ಲೀಷ್ಗೆ ಮತ್ತು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡುವಂತಹ ನನ್ನ ಅನುವಾದದ ಅನುಭವದೊಂದಿಗೆ ನಿಮ್ಮ ಜೊತೆಗೆ ಕೆಲವು ಮಾತುಗಳನ್ನು, ಕೆಲವು ವಿಷಯಗಳನ್ನು ಹಂಚ್ಕೋಬೇಕು ಅಂತ ಇದ್ದೀನಿ. ಈ ವಿಷಯವನ್ನು ನಿಮಗೆ ಪರಿಚಯ ಮಾಡಿಸ್ಬೇಕಂತ ಇದ್ದೀನಿ. ಇದರ ಡೆಫಿನೇಷನ್ ಏನು, ವ್ಯಾಖ್ಯಾನವನ್ನು ನೋಡಬೇಕು ಅಂತ ಅಂದರೆ, ಒಂದು ಭಾಷೆಯಲ್ಲಿರುವುದನ್ನು ಇನ್ನೊಂದು ಭಾಷೆಯಲ್ಲಿ ವ್ಯಕ್ತಪಡಿಸುವುದಕ್ಕೆ ನಾವು ಅನುವಾದ ಅಂತ ಹೇಳ್ತೀವಿ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ, ಒಂದು ಹಂತದ ಇಲ್ಲವೇ ಕಾಲದ ಭಾಷೆಯಿಂದ ಇನ್ನೊಂದು ಹಂತದ ಇಲ್ಲವೇ ಕಾಲದ ಅದೇ ಭಾಷೆಗೆ ಮಾನಸಿಕವಾಗಿ, ಮೌಖಿಕವಾಗಿ ಅಥವಾ ಬರಹ ರೂಪದಲ್ಲಿ ಮೂಲದ ಅರ್ಥಭಾವಗಳನ್ನು ಕೊಂಡೊಯ್ಯುವ ಕ್ರಿಯೆಗೆ ಅನುವಾದ ಅಂತ ಹೇಳ್ತಾರೆ ಅಂತ ಮೈಸೂರು ವಿಶ್ವವಿದ್ಯಾಲಯದ ವಿಶ್ವಕೋಶ ಹೇಳುತ್ತೆ. ಇದಕ್ಕೆ ಇರುವಂಥ ಇತರೆ ಪದಗಳು ಅಂದರೆ ತರ್ಜುಮೆ ಅಂತ ಕೂಡ ಬಳಸ್ತಾರೆ. ಭಾಷಾಂತರ ಅನ್ನೋದಂತೂ ನಾನು ಈಗಾಗಲೇ ಹೇಳಿದ್ದೀನಿ. ಲಿಪ್ಯಂತರ ಒಂದು ಮಾಡ್ತಾರೆ. ಲಿಪ್ಯಂತರ ಅಂತ ಹೇಳಿದರೆ ಇಂಗ್ಲೀಷ್ ಪದಗಳನ್ನು ಕನ್ನಡದಲ್ಲೇ ಬರೆದುಬಿಡೋದು. ಅಂದರೆ ನಾನು ಅನ್ನೋದನ್ನು NAANU ಅಂತ ಬರೆಯುವಂಥದ್ದು. ಅಂತಂದರೆ ಅಲ್ಲಿ ಭಾಷೆ ಬದಲಾಗಿರೋದಿಲ್ಲ, ಬರೀ ಬರಹದ ಅಕ್ಷರಗಳು ಮಾತ್ರ ಬೇರೆ ಭಾಷೆನಲ್ಲಿರ್ತವೆ. ಅಂಥದನ್ನು ಲಿಪ್ಯಂತರ ಅಂತ ಕರೀತಾರೆ. ಏನಕ್ಕೆ ಅನುವಾದ ಮಾಡಬೇಕಪ್ಪ ನಾವು ಅಂತಂದರೆ, ಪ್ರಪಂಚದಲ್ಲಿ 6,500 ಭಾಷೆಗಳಿದ್ದಾವೆ. ಅದರಲ್ಲಿ ಭಾರತದ ಸಂವಿಧಾನದಲ್ಲೇ 22 ಭಾಷೆಗಳನ್ನು 8ನೇ ಶೆಡ್ಯೂಲ್ನಲ್ಲಿ ಸೇರಿಸಲಾಗಿದೆ. ಜಾಗತೀಕರಣದಿಂದಾಗಿ ಪ್ರಪಂಚದಲ್ಲಿ ಎಲ್ಲರಿಗೂ ತಲುಪಬೇಕು ಅನ್ನೋಂತಹ ಆಶೆ ಮತ್ತು ಅವಶ್ಯಕತೆಗಳು ಬಂದಿರೋದ್ರಿಂದ ಈ ಅನುವಾದ ಅನ್ನೋಂಥದ್ದು ತುಂಬ ಅನಿವಾರ್ಯವಾಗುತ್ತೆ. ಏಕೆ ಅಂತಂದರೆ, ಯಾವುದೋ ಭಾಷೆಯಲ್ಲಿರೋದನ್ನು ಬೇರೆಯವರು ಅರ್ಥ ಮಾಡ್ಕೊಂಡ್ರಷ್ಟೇ ಉಪಯೋಗ ಬರುತ್ತೆ ಅನ್ನೋದಾದರೆ, ಆ ಜನಗಳ ಭಾಷೆಗೇ ಇದನ್ನು ತರ್ಜುಮೆ ಮಾಡಬೇಕಾಗಿರುತ್ತೆ ಅಥವಾ ಅನುವಾದ ಮಾಡಬೇಕಾಗಿರುತ್ತೆ ಅನ್ನೋಂಥದ್ದು ತುಂಬ ಅವಶ್ಯಕವಾಗುತ್ತೆ. ವರ್ಡ್ಸ್ ಟ್ರಾವೆಲ್ ವರ್ಲ್ಡ್ಸ್, ಟ್ರಾನ್ಸ್ಲೇಟರ್ಸ್ ಡ್ರೂ ದ ಡ್ರೈವಿಂಗ್. ಪದಗಳು ಬೇರೆ ಬೇರೆ ಪ್ರಪಂಚಗಳಿಗೆ ತಲುಪಬೇಕು ಅಂತ ಅಂದರೆ ಇದನ್ನೆಲ್ಲ ಓಡಿಸ್ಕೊಂಡು ಹೋಗಬೇಕಾಗಿರೋ ಅಂಥವ್ರು, ಚಲಾಯಿಸ್ಕೊಂಡು ಹೋಗಬೇಕಾಗಿರೋ ಅಂಥವರೇ ಅನುವಾದಕರು ಅನ್ನೋ ಮಾತನ್ನು ಹೇಳಲಾಗಿದೆ. ಇಟಲೋ ಕ್ಯಾಲ್ವಿನೋ ಅಂತ ಒಬ್ಬ ಕಾದಂಬರಿಕಾರ ಇದ್ದಾನೆ. ಆತ ಹೇಳಿರೋವಂಥ ಮಾತನ್ನು ನೋಡಿ, ವಿದೌಟ್ ಟ್ರಾನ್ಸ್ಲೇಷನ್ ಐ ವುಡ್ ಬಿ ಲಿಮಿಟೆಡ್ ಟು ದ ಬಾರ್ಡರ್ಸ್ ಆಫ್ ಮೈ ಓನ್ ಕಂಟ್ರಿ. ದ ಟ್ರಾನ್ಸ್ಲೇಟರ್ ಈಸ್ ಮೈ ಮೋಸ್ಟ್ ಇಂಪಾರ್ಟೆಂಟ್ ಆಲಿ. ಹಿ ಇಂಟ್ರೊಡ್ಯೂಸಸ್ ಮೀ ಟು ದ ವರ್ಲ್ಡ್ ಅಂತ ಹೇಳ್ತಾನೆ. ಉದಾಹರಣೆಗೆ ಈತನೇ ಬರೆದಿರುವಂತಹ ದ ಬ್ಯಾರ್ನ್ ಆನ್ ದ ಟ್ರೀ ಅನ್ನೋಂಥ ಒಂದು ಕಾದಂಬರಿನ ಕನ್ನಡಕ್ಕೆ ಕೋಸಿಮೋ ಅಂತ ಹೇಳ್ಬಿಟ್ಟು KP ಸುರೇಶ್ ಅವರು ಅನುವಾದ ಮಾಡಿದ್ದಾರೆ. ಆ ಕಾದಂಬರಿನ ಓದಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಈ ಥರದ್ದೊಂದು ಹೊಸ ಕಾನ್ಸೆಪ್ಟ್ ಇರುತ್ತಾ, ಹೀರೋ ಮರ ಹತ್ತಿ ಕೂತ್ಕೊಂಡ್ಬಿಟ್ಟ ಅಂತಂದರೆ ಅವ್ನು ಸಾಯೋವರೆಗೂ ಮರದಿಂದ ಕೆಳಕ್ಕೆ ಇಳಿಯೋದಿಲ್ಲ, ಅಲ್ಲೇ ಹೇಗೆ ಜೀವನ ಮಾಡ್ತಾನೆ ಅವನು ಅನ್ನೋ ಅಂಥದ್ದನ್ನು ನೋಡೋ ಅಂಥ ಕತೆ ಅಂತಂದರೆ, ನಮಗೂ ಇಟಾಲೋ ಕ್ಯಾಲ್ವಿನೋ ಯಾರು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಆ ಥರ ಬರೆದಿರೋವಂಥ ಕತೆ ಎಂಥದ್ದು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಹೇಳೋದು, ಅನುವಾದಕರೇನಾರ ಇಲ್ಲ ಅಂತಂದರೆ ನಾನು ಪ್ರಪಂಚಕ್ಕೆ ಪರಿಚಯನೇ ಆಗ್ತಾಯಿರಲಿಲ್ಲ ಅಂತ. ನೀವು ಟಾಲ್ಸ್ಟಾಯ್ನ ತೊಗೊಳ್ಳಿ. ಟಾಲ್ಸ್ಟಾಯ್ ಯಾರಂತ ನಮಗೆ ಪರಿಚಯ ಆಗ್ತಾ ಇರಲಿಲ್ಲ, ಯಾಕೆಂದರೆ ಆತ ಬರೆಯೋದು ರಷ್ಯನ್ನಲ್ಲಿ. ಆಲ್ಬರ್ಟ್ ಕಮು ತೊಗೊಳ್ಳಿ, ಆತ ಬರೆಯೋದು ಫ್ರೆಂಚಲ್ಲಿ. ಆಗಿದ್ದು ಕೂಡ ನಮಗೆಲ್ಲರಿಗೂ ನಮ್ಮವನೇ ಬರಹಗಾರನೇನೋ ಅನ್ನೋ ಮಟ್ಟಿಗೆ ನಮಗೆ ಪರಿಚಯ ಆಗಿದ್ದಾರೆ. ಸೊ ಹಲವಾರು ಅನುವಾದಕರು ಈ ಸಹಾಯವನ್ನು ಮಾಡ್ತಾರೆ. ನಮ್ಮ ಭಾಷೆಯಲ್ಲೇ ಬೇರೆಯವರನ್ನು ಅರ್ಥ ಮಾಡ್ಕೊಳ್ಳೋಂತಹ, ಬೇರೆಯ ಕೃತಿಗಳನ್ನು ಅರ್ಥ ಮಾಡ್ಕೊಳ್ಳೋಂತಹ, ಬೇರೆ ಭಾಷೆಯ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಯಾರು ಅನುವಾದ ಮಾಡಬೇಕಪ್ಪ ಅಂತಂದರೆ, ಎರಡೂ ಭಾಷೆಯ ಸಮಗ್ರ ಅರಿವಿರೋ ಅಂಥವ್ರು. ಯಾವ್ಯಾವ ಥರ ಇದೆ ಅಂದರೆ, ಇದೊಂದು ಎಕ್ಸಾಸ್ಟಿವ್ ಲಿಸ್ಟ್ ಅಲ್ಲ, ಒಂದಷ್ಟು ವಿಧಗಳನ್ನು ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ. ಸರಳಾನುವಾದ, ತುಂಬ ಸರಳವಾಗಿ ಅನುವಾದ ಮಾಡೋವಂಥದ್ದು. ಭಾವಾನುವಾದ, ಭಾವವನ್ನು ಮಾತ್ರ ಶಿಫ್ಟ್ ಮಾಡೋ ಅಂಥದ್ದು ಭಾಷೆಯಲ್ಲಿ. ಪದಶಃ ಅನುವಾದ, ಅಂದರೆ ಒಂದು ಪದಕ್ಕೆ ಇನ್ನೊಂದು ಪದ ಎಕ್ಸಾಕ್ಟಾಗಿ ಇರಲೇಬೇಕು, ಆ ಥರ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಅಂತ ಹೇಳ್ತಾರೆ. ರೂಪಾಂತರ, ಇದರಲ್ಲೇನಾಗುತ್ತೆ ಅಂತಂದರೆ ಕಥೆನ ಹಾಗೆ ಉಳಿಸ್ಕೋತಾರೆ, ಆದರೆ ಇಲ್ಲಿಗೆ ಒಂದು ಅಡ್ಯಾಪ್ಟೇಷನ್ ಅಂತ ಹೇಳ್ತೀವಿ. ಅಂತಂದರೆ ಗುಡ್ ಮನ್ ಆಫ್ ಸೆಜುವಾನ್ ಅಂತ ಹೇಳ್ಬಿಟ್ಟು ಬೆರ್ಟೋಲ್ಟ್ ಬ್ರೆಕ್ಟ್ ಬರೆದ್ರೆ, ಅದನ್ನು ಲಿಂಗದೇವರು ಹಳೆಮನೆಯವರು ಇದು ಧರ್ಮಪುರಿಯ ದೇವದಾಸಿ ಅಂತ ಹೇಳ್ಬಿಟ್ಟು ರೂಪಾಂತರ ಮಾಡಿದ್ದಾರೆ. ಅದನ್ನೇ ಇನ್ನೊಬ್ಬರು ಅನುವಾದ ಮಾಡಿದ್ದಾರೆ, ಅದು ಸೆಜುವಾನದ ಸಾಧ್ವಿ ಅಂತ ಮಾಡಿದ್ದಾರೆ. ಅಂದರೆ
ಆ, ಇಲ್ಲಿಯ ವಾತಾವರಣಕ್ಕೆ ಒಗ್ಗೋ ಥರ ಅದೇ ಕಥೆನ ಹೇಳೋ ಅಂಥದ್ದನ್ನು ನಾವು ರೂಪಾಂತರ ಅಂತ ಹೇಳ್ತೀವಿ. ಯಂತ್ರಾನುವಾದ ಇತ್ತೀಚೆಗೆ ತುಂಬ ಪಾಪ್ಯುಲರ್ ಇರೋದು. ನಿಮ್ಮ ಗೂಗಲ್ ಟ್ರಾನ್ಸ್ಲೇಷನ್ ಎಲ್ಲ ಏನಿದೆ ಅದು ಮಷೀನ್ ಮಾಡೋ ಅಂಥ ಟ್ರಾನ್ಸ್ಲೇಷನ್. ನೀವೇನೋ ಒಂದು ಸೆಂಟೆನ್ಸ್ ಕೊಟ್ರಿ ಅಂತಂದರೆ ಅದನ್ನು ಇನ್ನೊಂದು ಭಾಷೆಗೆ ಅದು ಅನುವಾದ ಮಾಡಿಕೊಡುತ್ತೆ. ಅಂಥದ್ದನ್ನು ಯಂತ್ರಾನುವಾದ ಅಂತ ಹೇಳ್ತೀವಿ. ಮೂಲಾನುವಾದ, ಮೂಲ ಹೇಗಿದೆಯೋ ಅದೇ ರೀತಿ ಅನುವಾದ ಮಾಡೋ ಅಂಥದ್ದಕ್ಕೆ ಸಾಹಿತ್ಯಿಕ ಅನುವಾದ, ಲಿಟ್ರರಿ ಟ್ರಾನ್ಸ್ಲೇಷನ್ ಅಂತ ಹೇಳ್ತೀವಿ. ಅದರಲ್ಲಿ ಬರುವಂತಹ ಎಲ್ಲ ಟೆಕ್ನಿಕ್ಗಳನ್ನು ಕೂಡ ಅದೇ ರೀತಿ ತರೋವಂಥದ್ದು ಬೇರೆ ಭಾಷೆಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಸಾಹಿತ್ಯದ ಒಳ ಹೊರಗಳನ್ನು ಅರ್ಥ ಮಾಡಿಕೊಂಡು ಟ್ರಾನ್ಸ್ಲೇಷನನ್ನು ಮಾಡಬೇಕಾಗುತ್ತೆ. ತಾಂತ್ರಿಕ ಅನುವಾದ, ಟೆಕ್ನಿಕಲ್ ಟ್ರಾನ್ಸ್ಲೇಷನ್ ಅಂತ ಹೇಳ್ತೀವಿ. ವಿಷಯಾಧಾರಿತ ಅನುವಾದ, ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯಗಳಿರ್ತವೆ, ಆ ಸಬ್ಜೆಕ್ಟ್ಗಳಲ್ಲೇ ಟ್ರಾನ್ಸ್ಲೇಷನ್ಸನ್ನು ಮಾಡೋವಂಥದ್ದಿರುತ್ತೆ. ಸೊ ಮಷಿನ್ ಟ್ರಾನ್ಸ್ಲೇಷನ್ ಏನಾದರೂ ಬಂದುಬಿಟ್ರೆ ಮನುಷ್ಯರು ಏನಾದರೂ ಟ್ರಾನ್ಸ್ಲೇಟ್ ಮಾಡಬೇಕಾಗೇ ಬರೋದಿಲ್ವಾ ಅಂತಂದರೆ, ನೀವು ಮಷಿನ್ ಥರ ಟ್ರಾನ್ಸ್ಲೇಷನ್ ಮಾಡಿದ್ರೆ ಮಾತ್ರ ನಿಮಗೆ ಬೆಲೆ ಇರೋದಿಲ್ಲ. ನೀವು ಭಾವನಾತ್ಮಕವಾಗಿ ಸಂವೇದನಾಶೀಲರಾಗಿ ಅನುವಾದ ಮಾಡಿದ್ರೆ ಮನುಷ್ಯರ ಜಾಗವನ್ನು ಯಾವುದೇ ಮಷೀನು ಕೂಡ ಆಕ್ರಮಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಈ ಕೊಟೇಶನ್ ಅರ್ಥೈಸ್ತಾ ಇದೆ. ನೋಡಿ, ಅನುವಾದದ ಅವಾಂತರಗಳು ಹೇಗಿರುತ್ತೆ ಅಂತ ಅಂದರೆ, ಮಷಿನ್ ಟ್ರಾನ್ಸ್ಲೇಷನ್ಸ್ ಮಾಡಿಸಿದಾಗ ಈ ಥರ ಆಗುತ್ತೆ. ನೀವು ಹಿಂದಿನಲ್ಲಿ ನೋಡಿ, ಖಾನಾ ಪೀನಾ ಮನಾಹೆ ಅಂತ ಇದೆ, ನೋ ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್ ಅಂತ ಇದೆ, ಕುಡಿಯುವ ಅಥವಾ ಆಹಾರ ಸೇವಿಸುವಂತಿಲ್ಲ ಅಂತ ಹೇಳಿಬಿಟ್ಟು ಕನ್ನಡದಲ್ಲಿ ಮಾಡಿದ್ದಾರೆ. ಇದು ಸರಿಯಾದ ಕನ್ನಡ ಅಲ್ಲ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಅದನ್ನು ನಾವು ಕಂಪ್ಲೇಂಟ್ ಮಾಡಿದಾಗ ಇದು ಬೆಂಗಳೂರಿನ ಮೆಟ್ರೋದಲ್ಲಿ ಕಂಡಂಥ ಬೋರ್ಡು. ಈಗ ಅದು ತಿನ್ನುವುದು ಹಾಗೂ ಕುಡಿಯುವುದು ನಿಷೇಧಿಸಿದೆ ಅಂತ ಹೇಳಿಬಿಟ್ಟು ಕರೆಕ್ಟ್ ಟ್ರಾನ್ಸ್ಲೇಷನ್ನ ಮಾಡಿದ್ದಾರೆ. ಈಗ ಹಿಂದಿನಂತೂ ತೆಗೆದೇ ಹಾಕಿದ್ದಾರೆ. ನೋಡಿ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದರೆ, ಒಂದು ಸೋರ್ಸ್ ಲ್ಯಾಂಗ್ವೇಜ್ ಅಂತ ಇರುತ್ತೆ, ಮೂಲ ಭಾಷೆ. ಇನ್ನೊಂದು ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಇರುತ್ತೆ, ಉದ್ದಿಷ್ಟ ಭಾಷೆ. ನೀವು ಅರ್ಥವನ್ನು ಕಾಯ್ದುಕೊಂಡು ಇನ್ನೊಂದು ಭಾಷೆಗೆ ಬದಲಾಯಿಸುವಂಥದ್ದು. ಜಾನ್ಸನ್ ಹೇಳ್ತಾರೆ. ಜಾನ್ಸನ್ ಹೇಳೋವಂಥದ್ದು ಏನಂತಂದರೆ, ನೀವು ಮೀನಿಂಗನ್ನು ಹಾಗೆ ಇಟ್ಕೋಬೇಕು, ಭಾಷೆ ಮಾತ್ರ ಬದಲಾಯಿಸಬೇಕು ಅಂತ ಹೇಳ್ತಾರೆ. ಇದೊಂದು ರೀತಿ ಪರಕಾಯ ಪ್ರವೇಶ ಅನ್ನೋವಂಥ ಮಾತು ಕೂಡ ಇದೆ. ಪರಕಾಯ ಪ್ರವೇಶ ಅಂದರೆ ಯಾರೋ ಒಬ್ಬರು ಏನೋ ಸೃಷ್ಟಿ ಮಾಡಿದ್ದಾರೆ, ನೀವು ಅವರ ದೇಹದೊಳಕ್ಕೆ ಹೋಗ್ಬಿಟ್ಟು ನಿಮ್ಮ ಭಾಷೆಯಲ್ಲಿ ಅವ್ರು ಏನು ಹೇಳಿದಾರೋ ಅದನ್ನೇ ಹೇಳೋವಂಥದ್ದು. ಇವಳುಡಿಗೆ ಅವರಿಗಿಟ್ಟು ಅಂತ ಹೇಳಿಬಿಟ್ಟು ಕೂಡ ಹೇಳೋವಂಥ ಮಾತಿದೆ. ಮರುಸೃಷ್ಟಿ ಅಂತ ಕೂಡ ಇದನ್ನು ಕರೀತಾರೆ. ಏಕೆಂದರೆ ನೀವು ಮತ್ತೆ ಕ್ರಿಯೇಟ್ ಮಾಡ್ತಾಯಿದ್ದೀರ. ಅವ್ರು ಯಾರೋ ಒಬ್ಬರು ಕ್ರಿಯೇಟ್ ಮಾಡಿರೋಂಥದ್ದನ್ನು ನೀವು ಮತ್ತೆ ನಿಮ್ಮ ಭಾಷೆಯಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ದೀರ. ಹಾಗಾಗಿ ಮರುಸೃಷ್ಟಿ. ಮೂಲದವರಿಗಿಂತಲೂ ಹೆಚ್ಚು ಎಚ್ಚರವಾಗಿರಬೇಕು ಅಂತ. ಯಾಕೆ ಅಂತಂದರೆ, ಮೂಲದವರು ಏನು ಬರ್ತಿರ್ತಾರೆ ಅದಕ್ಕೆ ಒಂದಷ್ಟು ಸ್ವಾತಂತ್ರ್ಯ ಇರುತ್ತೆ ಅವ್ರಿಗೆ. ಈ ವಾಕ್ಯ ತೆಗೆದಾಕೋಕ್ಕೆ ಸ್ವಾತಂತ್ರ್ಯ ಇರುತ್ತೆ, ಇನ್ನೊಂದು 4 ವಾಕ್ಯ ಸೇರಿಸೋದಕ್ಕೆ ಸ್ವಾತಂತ್ರ್ಯ ಇರುತ್ತೆ, ಈ ಪದನೇ ಬೇಡ ಇನ್ನೊಂದು ಪದ ಹಾಕೋಣ ಅಂತ ಅನ್ನೋ ಸ್ವಾತಂತ್ರ್ಯ ಇರುತ್ತೆ. ಆದರೆ ಅನುವಾದಕರಿಗೆ ಅಷ್ಟೊಂದು ಸ್ವಾತಂತ್ರ್ಯ ಇರೋದಿಲ್ಲ. ಯಾಕೆ ಅಂತಂದರೆ, ಒರಿಜಿನಲ್ಗೆ ಬದ್ಧರಾಗಿರಬೇಕಾಗುತ್ತೆ. ಅವ್ರು ಹೇಳಿಲ್ಲದೆ ಇರೋದನ್ನೆಲ್ಲ ಇವ್ರು ಹೇಳಿಬಿಟ್ಟು ಅವ್ರ ಹೆಸರನ್ನೂ ಹಾಕ್ಲಿಕ್ಕಾಗಲ್ಲ, ಇವ್ರ ಹೆಸರನ್ನೂ ಹಾಕ್ಲಿಕ್ಕಾಗೋದಿಲ್ಲ. ಆ ಥರ ಆಗುತ್ತೆ. ಸೊ ಕ್ರೆಡಿಟ್ಸ್ ಯಾರಿಗೆ ಕೊಡಬೇಕೋ ಒರಿಜಿನಲ್ಗೆ ಕೊಡಬೇಕು. ಆ ಒರಿಜಿನಲ್ ರೈಟರ್ ಹೇಗೆ ಬರೆದಿದ್ದಾರೋ ಅದನ್ನೇ ನಮ್ಮ ಭಾಷೆಯಲ್ಲಿ ನಾವು ಹೇಳಬೇಕಾಗುತ್ತೆ. ಹಾಗಾಗಿ ರೂಪಸಾಮ್ಯ, ರಚನಾ ಸಾಮ್ಯ, ಅರ್ಥ ಸಾಮ್ಯ ಇವೆಲ್ಲವೂ ಕೂಡ ಸಾಮ್ಯತೆ ಇರೋವಂಥದ್ದನ್ನು ಮಾಡಿದಾಗ ಮಾತ್ರ ಒಳ್ಳೆಯ ಟ್ರಾನ್ಸ್ಲೇಷನ್ ಅಂತ ಅನ್ನಿಸ್ಕೊಳುತ್ತೆ. ಆತ್ಮಕ್ಕೆ ಚ್ಯುತಿ ಬಾರದಂತೆ ದೇಹಾಂತರ ಮಾಡೋವಂಥದ್ದು. ಆತ್ಮ ಅಂತಂದರೆ ಅದರ ಸೋಲ್ ಏನಿದೆ, ಅದರ ಒಂದು ವಿಷಯದ ಸೋಲ್ ಏನಿದೆ, ಆ ಸೋಲನ್ನ ಹಾಗೆ ಉಳಿಸ್ಕೋಬೇಕು. ಭಾಷೆ ಅನ್ನೋದು ಒಂದು ದೇಹ ಅಷ್ಟೇ, ದೇಹ ಮಾತ್ರ ನೀವು ಬದಲಾಯಿಸ್ತಾ ಇರ್ತೀರ. ಇದು ಕಲೆನಾ ವಿಜ್ಞಾನನ ಅನ್ನೋಂಥ ಪ್ರಶ್ನೆ ಕೂಡ ಎಷ್ಟೋ ಜನ ಎತ್ತಾರೆ. ಟ್ರಾನ್ಸ್ಲೇಷನ್ ಅನ್ನೋದು ಒಂದು ಕಲೆನಾ ಅಥವಾ ವಿಜ್ಞಾನನ ಅಂತ. ಇದು ವಿಜ್ಞಾನಾತ್ಮಕ ಕಲೆ. ಏಕೆ ಅಂತಂದರೆ, ನೀವು ಕರೆಕ್ಟ್ ಮೆಥಡ್ ಇಟ್ಕೊಂಡು ಮಾಡ್ತಾ ಇರ್ತೀರ, ಆ್ಯಕ್ಯುರೆಸಿನ ನೋಡ್ತಾ ಇರ್ತೀರ, ಲಾಜಿಕ್ಕನ್ನು ಉಪಯೋಗಿಸ್ತೀರ, ತರ್ಕನ ಉಪಯೋಗಿಸ್ತೀರ. ಹಾಗಾಗಿ ಇದು ವಿಜ್ಞಾನ. ಅದನ್ನು ಅಷ್ಟೇ ಸರಾಗವಾಗಿ ಓದಿಸ್ಕೊಳ್ಳೋ ಥರ ಮಾಡ್ತೀರಾ, ಚೆಂದ ಕಾಣೋ ಥರ ಮಾಡ್ತೀರಾ. ಅಂಥದ್ದನ್ನು ನೋಡಿದಾಗ ಅದು ಕಲೆ ಅಂತ ಅನ್ನಿಸ್ಕೊಳ್ಳುತ್ತೆ. ನಿಮಗೇನಾದರೂ ಭಾಷಾಂತರನ ಕಲಿಬೇಕು ಅಥವಾ ಅನುವಾದವನ್ನು ಕಲಿಬೇಕು ಅಂತಂದರೆ ಏನು ಮಾಡಬೇಕು ನೀವು ಅಂತಂದರೆ, ಎರಡೂ ಭಾಷೆಗಳಲ್ಲಿ ಎಕ್ಸ್ಪರ್ಟೈಸ್ ಆಗಬೇಕು. ನೀವು ಹೆಂಗೆ ಎಕ್ಸ್ಪರ್ಟ್ಸ್ ಆಗಬೇಕು ಅಂತಂದರೆ, ಹೆಚ್ಚು ಎರಡೂ ಭಾಷೆಗಳನ್ನು ಓದ್ತಾ ಹೋಗಬೇಕು. ಒಂದು ಭಾಷೆನಲ್ಲಿರೋದನ್ನೇ ಇನ್ನೊಂದು ಭಾಷೆಯಲ್ಲಿ ಯಾವುದರ ಪುಸ್ತಕಗಳಿದೆ ಅಂತಂದರೆ, ಎರಡೂ ಪುಸ್ತಕಗಳನ್ನು ನೋಡಿ ಹೇಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅನ್ನೋದು ನೋಡಬೇಕು. ಟೆಕ್ಸ್ಟ್ ಬುಕ್ಗಳನ್ನು ನೋಡಿದ್ರೆ ನಿಮಗೆ ಸುಲಭವಾಗಿ ಇದು ಅರ್ಥ ಆಗುತ್ತೆ. ಯಾವುದೇ ಒಂದು ಸ್ಟೇಟ್ ಟೆಕ್ಸ್ಟ್ ಬುಕ್ ತಗೊಂಡ್ರು ಸಮಾಜ ವಿಜ್ಞಾನ ಅನ್ನೋದು ಅಲ್ಲಿ ಸೋಷಿಯಲ್ ಸೈನ್ಸ್ ಅಂತ ಇರುತ್ತೆ. ಅಲ್ಲಿ ಹೇಗೆ ವಾಕ್ಯಗಳನ್ನು ಅನುವಾದ ಮಾಡಿದ್ದಾರೆ, ಅರ್ಥ ವ್ಯತ್ಯಾಸ ಏನಾದರೂ ಆಗಿದೆಯಾ, ಎಲ್ಲಿ ನಿಮಗೆ ಅಸಹಜ ಅಂತ ಅನ್ನಿಸ್ತು, ಇಂಥವನ್ನು ನೋಡಿದ್ರೆ ನಿಮಗೂ ಕೂಡ ಅನುವಾದ ಮಾಡೋದು ಹೇಗೆ ಅಂತ ಅರ್ಥ ಆಗ್ತಾ ಹೋಗುತ್ತೆ. ಎರಡೂ ಭಾಷೆ 2 ನಿಘಂಟುಗಳನ್ನು ಇಟ್ಕೊಂಡಿರಬೇಕಾಗುತ್ತೆ. ನೀವು ಕನ್ನಡದಿಂದ ಇಂಗ್ಲೀಷಿಗೆ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ಕನ್ನಡದಿಂದ ಕನ್ನಡಕ್ಕೆ ಇರೋವಂತಹ 1-2 ಡಿಕ್ಷನರಿಗಳನ್ನು ಇಟ್ಕೊಳ್ಳಿ. ಇಂಗ್ಲೀಷಿಂದ ಇಂಗ್ಲೀಷಿಗೆ ಇರೋವಂಥ
ಡಿಕ್ಷನರಿಗಳನ್ನು ಇಟ್ಕೊಳ್ಳಿ. ಕನ್ನಡದಿಂದ ಇಂಗ್ಲೀಷಿಗೆ ಇರುವಂಥ ಡಿಕ್ಷನರಿ ಮತ್ತು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಇರುವಂಥ ಡಿಕ್ಷನರಿಗಳನ್ನ ಇಟ್ಕೊಳ್ಳಿ. ಹೀಗೆಲ್ಲ ಯಾಕೆ ಇಟ್ಕೋಬೇಕು ಅಂತ ಅಂದರೆ, ಬೇರೆ ಬೇರೆ ಸಂಪಾದಕರು ಬೇರೆ ಬೇರೆ ಥರ ಯೋಚನೆ ಮಾಡಿ ಅವರ ಅನುಭವದ, ಅವರ ನಾಲೆಡ್ಜಿನ ಹಿನ್ನೆಲೆಯಲ್ಲಿ ಅವ್ರು ಬೇರೆ ಬೇರೆ ಪದಗಳನ್ನು ಸೂಚಿಸಿರ್ತಾರೆ. ನಿಮಗೆ ಯಾವುದು ಸೂಕ್ತವಾಗಿರುತ್ತೆ ಅನ್ನೋ ಅಂಥದ್ದನ್ನು ಹುಡುಕೋದು ತುಂಬ ಚಾಲೆಂಜಿಂಗ್ ಕೆಲಸ ಅದು. ಅಂಥ ಸವಾಲಿನ ಕೆಲಸವನ್ನು ನೀವು ಎದುರಿಸಬೇಕಾದ್ರೆ ನಿಮಗೆ ನಿಘಂಟುಗಳು ಖಂಡಿತ ಸಹಾಯ ಮಾಡ್ತವೆ. ಮೊದಲು ಪದಗಳನ್ನು ಟ್ರಾನ್ಸ್ಲೇಟ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಆಮೇಲೆ ವಾಕ್ಯಗಳನ್ನು, ಪ್ಯಾರಾಗಳನ್ನು, ಲೇಖನಗಳನ್ನು, ಪುಸ್ತಕಗಳನ್ನು, ಹೀಗೆ ಹಂತ ಹಂತವಾಗಿ ನೀವು ದೊಡ್ಡದಕ್ಕೆ ಹೋಗ್ತಾ ಹೋಗ್ಬೋದು. ಎರಡೂ ಭಾಷೆಗಳ ಜಾಯಮಾನವನ್ನು ನೀವು ಅರ್ತಿರಬೇಕು. ನ್ಯೂಯಾನ್ಸಸ್ ಅಂತ ಹೇಳ್ತೀವಿ. ಒಂದು ಭಾಷೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಅಂಥ ಒಂದು ಟೆಕ್ನಿಕ್ಗಳನ್ನು ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಈ ಭಾಷೆಯಲ್ಲಿ ಈ ಥರ ಇದೆ ಅಂತಂದರೆ ನಾವು ಈ ಭಾಷೆಯಲ್ಲಿ ಹೇಗೆ ಮಾಡ್ಬೋದು ಅಂತ. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ನಾವು ಕನ್ನಡದಲ್ಲಿ ಬರೆದಿದ್ದರೆ, ನೀವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅದನ್ನೇ ಅಕ್ಷರ ಸಹ ನೀವೇನಾದರೂ ಟ್ರಾನ್ಸ್ಲೇಟ್ ಮಾಡಿದ್ರಿ ಅಂತಂದರೆ ಅದು ಆಭಾಸ ಅಂತ ಅನ್ನಿಸ್ಕೊಳುತ್ತೆ. ಆಲ್ ದಟ್ ಲಿಟರ್ಸ್ ಈಸ್ ನಾಟ್ ಗೋಲ್ಡ್ ಅಂತ ಹೇಳಿದ್ರೆ, ಇದೇ ಅರ್ಥ ಬರುತ್ತೆ. ಆದರೆ ಅವರ ಪರಿಸರಕ್ಕೆ ಹೇಗೆ ಬೇಕೋ ಆ ಥರ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತೀವಿ. ಸೊ ಉದ್ದಿಷ್ಟ ಭಾಷೆ ಮಾತ್ರ ಗೊತ್ತಿರೋರಲ್ಲಿ ಅಭಿಪ್ರಾಯ ಕೇಳಬೇಕು. ಇದು ಸರಾಗವಾಗಿ ಆಗಿದೆಯಾ, ನ್ಯಾಚುರಲಾಗಿ ಬಂದಿದೆಯಾ ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ, ನೀವು ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ ಅಂತಂದರೆ, ಇಂಗ್ಲೀಷ್ ತುಂಬ ಚೆನ್ನಾಗಿ ಗೊತ್ತಿರೋರಿಗೆ, ಇಂಗ್ಲೀಷ್ನಲ್ಲೇ ಸದಾ ಕಮ್ಯುನಿಕೇಟ್ ಮಾಡೋ ಅಂಥವ್ರಿಗೆ ಕೊಟ್ಬಿಟ್ಟು ಇದು ನ್ಯಾಚುರಲ್ ಇಂಗ್ಲೀಷ್ ಅಂತ ಅನ್ನಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೊಟ್ಟು ಕೇಳಬೇಕು ನೀವು. ಅದೇ ರೀತಿ ಇಂಗ್ಲೀಷಿಂದ ನೀವು ಕನ್ನಡಕ್ಕೆ ಅನುವಾದ ಮಾಡಿದಾಗ ಬರೀ ಕನ್ನಡ ಮಾತ್ರ ಗೊತ್ತಿರೋರಿಗೆ ಕೊಟ್ಟು ಕೇಳಿದ್ರೆ ಅವ್ರಿಗೆ ಅದು ನ್ಯಾಚುರಲ್ ಆಗಿದೆಯೋ ಇಲ್ವೋ ಅನ್ನೋದು ನಿಮಗೆ ಒಂದು ಒಳ್ಳೆಯ ಅಭಿಪ್ರಾಯ ಸಿಗುತ್ತೆ. ಎರಡೂ ಭಾಷೆಗಳು ಗೊತ್ತಿರೋರಲ್ಲಿ ಕೂಡ ಅಭಿಪ್ರಾಯ ಕೇಳೋವಂಥದ್ದು ಒಳ್ಳೆಯದು. ಇದನ್ನೇ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕಾಗುತ್ತೆ. ಇದನ್ನು ಕಲಿಯೋದ್ರಿಂದ ನಿಮಗೆ ಲಾಭ ಇದೆಯಾ, ಉಪಯೋಗ ಇದೆಯಾ, ಹಣ ಗಳಿಸ್ಬೋದಾ? ಹೌದು, ಇದಕ್ಕೆ ತುಂಬ ಒಳ್ಳೆಯ ಆಪರ್ಚುನಿಟೀಸ್ ಇದೆ. ಎಲ್ಲೆಲ್ಲ ಉಪಯೋಗ ಬರುತ್ತೆ ಅಂತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿರುತ್ತೆ. ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಎಕ್ಸಾಮ್ಗಳಾಗ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಎಕ್ಸಾಮ್ಗಳಾಗ್ಬೋದು. ಅಲ್ಲಿ ಟ್ರಾನ್ಸ್ಲೇಷನ್ನೇ ನಿಮ್ಮ ಸ್ಕಿಲ್ಲನ್ನು ಪರೀಕ್ಷೆ ಮಾಡುವಂತಹ ಕ್ವಶನ್ಸ್ ಅಲ್ಲಿರುತ್ತೆ. ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡಿ, ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಮಾಡಿ ಅನ್ನೋ ಅಂಥದ್ದಿರುತ್ತೆ. ಸಾರ್ವಜನಿಕ ಭಾಷಣಗಳು ಒಬ್ಬರು ಒಂದು ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದರೆ, ಅಲ್ಲೇ ನಿಂತ್ಕೊಂಡು ತಕ್ಷಣ ಅದನ್ನು ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಇಲ್ಲಿಯ ಜನಗಳಿಗೆ ವಿವರಿಸಿ ಹೇಳಬೇಕಾದಂಥ ಅವಕಾಶ ಕೆಲವು ಸಲ ಇರುತ್ತೆ. ಅಂಥ ಸಂದರ್ಭದಲ್ಲಿ ಕೂಡ ಉಪಯೋಗ ಬರ್ತಾರೆ ಅನುವಾದಕರು. ಬಹುಭಾಷೆಯ ಪರಿಸರಗಳಿರ್ತವೆ, ಹಲವಾರು ಭಾಷೆಗಳು ಒಟ್ಟಿಗೆ ಕೆಲಸ ಮಾಡೋವಂಥ ಕಡೆ ಒಬ್ಬರು ಅನುವಾದಕರು ಇರಲೇಬೇಕಾಗುತ್ತೆ. ಎಲ್ಲರಿಗೂ ಎಲ್ಲ ಭಾಷೆಗಳು ಗೊತ್ತಿರೋದಕ್ಕೆ ಸಾಧ್ಯ ಇರೋದಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಕಂಟೆಂಟ್ ರೈಟಿಂಗ್ ಅಂತ ಹೇಳ್ತಾರೆ, ಅದನ್ನು ನೀವು ಅನುವಾದ ಮಾಡಬೇಕಾಗುತ್ತೆ. ಒಂದೇ ಉದಾಹರಣೆಗೆ ಕೆನರಾ ಬ್ಯಾಂಕಿನ ಇಂಗ್ಲೀಷ್ ವೆಬ್ಸೈಟ್ ಏನಿತ್ತು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನನ್ನನ್ನು ಕೇಳಿದಾಗ, ನಾನು ಅಲ್ಲಿರೋದನ್ನೆಲ್ಲದನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡ್ಬೋದು. ಏಕೆಂದರೆ ಭಾಷೆ ಆಯ್ಕೆ ಅಂತ ಇರುತ್ತೆ ನಿಮಗೆ ವೆಬ್ಸೈಟ್ಗೆ ಹೋದಾಗ. ಇಂಗ್ಲೀಷ್ ಗೊತ್ತಿಲ್ಲ ಅನ್ನೋಂಥವ್ರು, ಹಿಂದಿ ಗೊತ್ತಿಲ್ಲ ಅನ್ನೋಂಥವ್ರು ಕನ್ನಡಕ್ಕೆ ಹೋಗಿ ಕನ್ನಡ ಬೇಕು ನಮಗೆ ಭಾಷೆ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡ್ಕೊಂಡ್ರೆ ಅಲ್ಲಿರುವಂಥ ಪೂರ್ತಿ ಎಲ್ಲ ಕಾಂಟೆಂಟು ಕೂಡ ಕನ್ನಡದಲ್ಲಿ ಕಾಣಿಸ್ಬೇಕಾಗತ್ತೆ. ಅಂಥದ್ರಲ್ಲಿ ಕೂಡ ಅವಕಾಶಗಳಾಗ್ತವೆ. ಸರ್ಕಾರಿ ಕಚೇರಿಗಳಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥವು ಬೇರೆ ಭಾಷೆಗಳಲ್ಲಿ ಬಂದಿರೋ ಸಾಧ್ಯತೆ ಇರುತ್ತೆ. ಅಂಥದ್ದನ್ನು ಅನುವಾದ ಮಾಡಿ ಇಲ್ಲಿಂದ ಕೊಡೋವಂಥ ಉತ್ತರನ ಅವ್ರ ಭಾಷೆಯಲ್ಲೇ ಕೊಡಬೇಕಾಗಿ ಬಂದಾಗ ಅಲ್ಲಿ ಅವಕಾಶ ಇರುತ್ತೆ. ಜಾಲತಾಣ ಪುಟಗಳು, ವೆಬ್ಸೈಟ್ ಪೇಜಸ್ಸು ಮತ್ತು ಪತ್ರಿಕೋದ್ಯಮದಲ್ಲಿ ತುಂಬ ಮುಖ್ಯವಾಗಿ ಟ್ರಾನ್ಸ್ಲೇಷನ್ಸ್ ಬೇಕಾಗುತ್ತೆ. ಏಕೆಂತಂದರೆ ಯಾವ ಕಡೆಯಿಂದ ಬಂದಿದೆ ವಿಷಯ ಅನ್ನೋದ್ರ ಮೇಲೆ ಭಾಷೆ ಕೂಡ ಬೇರೆ ಬೇರೆ ಇರುತ್ತೆ. ಕೆಲವು ಸಲ ಇಂಗ್ಲೀಷ್ನಲ್ಲಿ ನಿಮ್ಮ ಮಾಹಿತಿ ಸಿಗ್ಬೋದು, ಹಿಂದಿನಲ್ಲಿ ಮಾಹಿತಿ ಸಿಗ್ಬೋದು, ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಂದ ಸಿಗ್ಬೋದು. ಅದನ್ನು ನಮ್ಮ ಭಾಷೆಯ ಪತ್ರಿಕೋದ್ಯಮದಲ್ಲಿ ನೀವು ಕೆಲಸ ಮಾಡ್ತಾಯಿದ್ರಿ ಅಂತಂದರೆ ಅವೆಲ್ಲವೂ ಅನುವಾದ ಮಾಡುವಂತಹ ಶಕ್ತಿ ನಿಮಗಿರಬೇಕಾಗುತ್ತೆ. ಅಂಥದ್ದನ್ನು ನಮ್ಮ ಭಾಷೆಯಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗಿರುತ್ತೆ. ಮತ್ತು ಇತ್ತೀಚೆಗೆ ಮೂವೀಸ್ ನೋಡಿದರೆ ನೀವು, ಅವೆಲ್ಲವೂ ಪ್ಯಾನ್ ಇಂಡಿಯಾ ಮೂವೀಸ್ ಆಗ್ತವೆ, ಡಬ್ಡ್ ಮೂವಿಗಳು ಸಿಗ್ತವೆ ನಿಮಗೆ. ಇವಾಗ ಯಾವುದೋ ಭಾಷೆಯಲ್ಲಿ ಮಾಡಿರುವಂಥ ಫಿಲ್ಮ್ಗೆ ಇನ್ನೊಂದು ಯಾವುದೋ ಭಾಷೆಯ ವಾಯ್ಸನ್ನು ಹಾಕ್ತಾರೆ, ಅದನ್ನು ಡಬ್ಬಿಂಗ್ ಅಂತ ಹೇಳ್ತಾರೆ. ಸಬ್ ಟೈಟ್ಲಿಂಗ್ ಅಂತ ಇರ್ತಾರೆ. ಅಂತ ಅಂದರೆ ನಿಮಗೆ ಅಲ್ಲಿ ಮಾತಾಡ್ತಾ ಇರೋದು ಒಂದು ಭಾಷೆ ಇರುತ್ತೆ, ಇನ್ನೊಂದು ಭಾಷೆಯಲ್ಲಿ ಅಕ್ಷರಗಳಲ್ಲಿ ಅಲ್ಲಿ ಕಾಣ್ತಾ ಇರುತ್ತೆ. ಅಂಥ ಕಡೆ ಕೂಡ ನೀವು ಅನುವಾದಕರಾಗಿ ಸೇರಿಕೊಂಡು ಸಬ್ ಟೈಟ್ಲಿಂಗ್ ಕೂಡ ಮಾಡ್ಬೋದು. ಮತ್ತು ವಾಯ್ಸ್ ಓವರ್ ಕೂಡ ಕೊಡ್ಬೋದು ನೀವು. ಆ ಥರದವು ಇರ್ತವೆ. ಪ್ರಕಾಶನ ಸಂಸ್ಥೆಗಳಲ್ಲಿ ತುಂಬ ಮುಖ್ಯವಾಗಿ ಟ್ರಾನ್ಸ್ಲೇಟರ್ಸ್ ಬೇಕಾಗ್ತಾರೆ. ಈಗ ನ್ಯಾಷನಲ್ ಬುಕ್ ಟ್ರಸ್ಟ್ ಒಂದು ಪುಸ್ತಕನ ತರುತ್ತೆ ಅಂತ ಅಂದರೆ ಅವರು ಇಡೀ ಭಾರತದಲ್ಲಿರುವಂಥ ಎಲ್ಲ ಭಾಷೆಗಳಲ್ಲೂ ಕೂಡ ಅದೇ ಪುಸ್ತಕ ಬರಬೇಕು ಅಂತ ಅಂದ್ಕೊಳ್ತಾರೆ. ಹಾಗಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಅವರು ಅನುವಾದಕರುಗಳನ್ನು ಹುಡುಕ್ತಾರೆ. ಜಾಹೀರಾತು ಸಂಸ್ಥೆಗಳು ಏನೋ ಒಂದನ್ನು ಮಾರಬೇಕು ಅಂತ ಹೊರಟಿದ್ರೆ ಅದರ
ಆ, ವಿಷಯವನ್ನು ಆಯಾ ರಾಜ್ಯಗಳಿಗೆ ತಲುಪಿಸ್ಬೇಕಾದ್ರೆ, ಆಯಾ ದೇಶಗಳಿಗೆ ತಲುಪಿಸ್ಬೇಕಾದ್ರೆ ಅಲ್ಲಿಯ ಭಾಷೆಗಳನ್ನು ಬಳಸಬೇಕು ಅನ್ನೋದನ್ನು ಅನುವಾದಕರು ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಬೇಕಾಗುತ್ತೆ ಅದು, ಯಾರಿಗೆ ಕಂಪ್ನಿಗಳಿಗೆ ಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಕೂಡ ಅನುವಾದಕರಿಗೆ ಅವಕಾಶಗಳಿದೆ. ಒಬ್ಬ ರಿಯಲ್ ಮಾಡೆಲ್ ಟ್ರಾನ್ಸ್ಲೇಟರ್ ಅಂತ ಅನ್ನಿಸ್ಕೋಬೇಕಂತ ಅಂದರೆ ಅವ್ರಿಗೆ ಏನೇನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತಂದರೆ, ಎರಡೂ ಭಾಷೆಗಳ ಮೇಲೆ ಪ್ರಭುತ್ವ ಇರಬೇಕಾಗುತ್ತೆ. ಒಂದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಇನ್ನೊಂದರಲ್ಲಿ ಚೆನ್ನಾಗಿ ಹೇಳೋದಕ್ಕೆ ಬರೋದಕ್ಕೆ, ಎರಡರಲ್ಲೂ ಕೂಡ ಎಕ್ಸ್ಪರ್ಟೈಸ್ ಇರಬೇಕಾಗುತ್ತೆ. ಅಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಈ ಭಾಷೆಯಲ್ಲಿ ಚೆನ್ನಾಗಿ ಹೇಳಲಿಕ್ಕೂ ಕೂಡ ನಿಮಗೆ ಬರಬೇಕು. ಮೂಲದ ಅರ್ಥ ವ್ಯತ್ಯಾಸ ಆಗದೇ ಇರೋ ಥರ ಎಚ್ಚರ ವಹಿಸುವಂಥವರು ಒಳ್ಳೆಯ ಭಾಷಾಂತರಕಾರರಾಗ್ತಾರೆ. ಮೂಲ ಕೃತಿಯ ವ್ಯಾಖ್ಯಾನದ ಸಂಕೀರ್ಣತೆ, ಅಲ್ಲಿ ಡೆಫಿನೇಷನ್ಗಳು ಹೇಳಿರ್ತಾರೆ, ಅವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಷ್ಟೇ ನೀವು ವ್ಯಾಖ್ಯಾನವನ್ನು ಕರೆಕ್ಟಾಗಿ ಅನುವಾದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥವ್ರನ್ನ ಆದರ್ಶ ಭಾಷಾಂತರಕಾರರು ಅಂತ ಅನ್ಬೋದು. ಮತ್ತು ಮೂಲಕ್ಕೆ ಎಷ್ಟು ಬದ್ಧರಾಗಿರಬೇಕು, ಮತ್ತು ನಾವು ಟಾರ್ಗೆಟ್ ಲ್ಯಾಂಗ್ವೇಜ್ ಏನಿರುತ್ತೆ ಅಷ್ಟರಲ್ಲಿ ಎಷ್ಟು ಸ್ವತಂತ್ರವಾಗಿರಬೇಕು ಅನ್ನೋದು ನಿರ್ಧಾರ ಮಾಡಬೇಕಾದ್ರೂ ಕೂಡ ನಮಗೆ ಅಲ್ಲಿ ದ್ವಂದ್ವಗಳು ಬರ್ತವೆ. ಅವನ್ನು ಹೋಗಲಾಡಿಸ್ಕೊಳ್ಳೋ ಅಂಥ ಶಕ್ತಿ ನಮಗೆ ಇರಬೇಕಾಗತ್ತೆ. ವಿಷಯದ ಬಗ್ಗೆನೂ ಕೂಡ ತಕ್ಕ ಮಟ್ಟಿಗೆ ಜ್ಞಾನ ಇರಬೇಕು. ಎಷ್ಟೋ ಟೆಕ್ನಿಕಲ್ ವಿಷಯಗಳಿರ್ತವೆ. ಫಾರ್ ಎಕ್ಸಾಂಪಲ್ ಸೈಕಾಲಜಿ ವಿಷಯದಲ್ಲಿ ನಾವೊಂದು ಪುಸ್ತಕವನ್ನು ಅನುವಾದ ಮಾಡಬೇಕಾದ್ರೆ, ಸೈಕಾಲಜಿನಲ್ಲಿ ನಾವು ಯಾವ ಪದ ಉಪಯೋಗಿಸಿದ್ರು ಮುಂಚೆ ಎಷ್ಟು ದಿನವೂ ಕೂಡ ಯಾರೋ ಕನ್ನಡದಲ್ಲಿ ಮಾಡಿರ್ತಾರೆ. ನಾವು ಹೊಸ್ದಾಗಿ ಯಾವುದೋ ಒಂದು ಪದನ ಸೃಷ್ಟಿ ಮಾಡಿ ಹೊಸ್ದಾಗಿ ಮತ್ತೆ ಓದೋ ಅಂಥವ್ರಿಗೆ ಗೊಂದಲ ಆಗಬಾರ್ದು. ಆ ಪುಸ್ತಕದಲ್ಲಿ ಆಗಂತ ಇತ್ತು, ಈ ಪುಸ್ತಕದಲ್ಲಿ ಹೀಗಿದೆ, ಇವೆರಡೂ ಒಂದೇ ಕಾನ್ಸೆಪ್ಟ್ ಅಥವಾ ಬೇರೆ ಬೇರೆನಾ? ಫಾರ್ ಎಕ್ಸಾಂಪಲ್ ಮೋಟಿವೇಶನ್ ಅಂತ ಅಂದರೆ ಪ್ರೇರಣೆ ಅಂತ ಉಪಯೋಗಿಸ್ಬೇಕಾ, ಅಭಿಪ್ರೇರಣೆ ಅಂತ ಉಪಯೋಗಿಸ್ಬೇಕಾ, ಈ ಥರದ್ದು. ಹಾಗಾಗಿ ನಾವು ಒಂದು ಟೆಕ್ನಿಕಲ್ ಡಿಕ್ಷನರಿಯನ್ನು ಕೂಡ ಇಟ್ಕೊಂಡಿರಬೇಕಾಗತ್ತೆ. ಪಾರಿಭಾಷಿಕ ಪದಗಳ ಕೋಶಗಳಿರ್ತವೆ, ಅವನ್ನು ಬಳಸಿ ಈಗಾಗಲೇ ರೂಢಿ ಇರೋವಂಥ ಪದಗಳನ್ನು ಬಳಸಬೇಕಾಗುತ್ತೆ. ತುಂಬ ಹೊಸ ಪದ ಆಗಿದ್ದರೆ ನಾವು ಟಂಕಿಸಬೇಕಾಗುತ್ತೆ. ಅಂತಂದರೆ ನೀವೇ ಪದನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆದರೆ ನೋಡಿದ್ರೆ ಖಂಡಿತ ಅರ್ಥ ಆಗೋ ಥರ ಇರಬೇಕು ಪದ. ಅವ್ರಿಗೆ ಇನ್ನೊಂದು ಡಿಕ್ಷನರಿ ನೋಡೋ ಥರ ಇರಬಾರ್ದು. ಯಾಕೆಂದರೆ ನೀವು ಸೃಷ್ಟಿ ಮಾಡಿದಂಥ ಪದಕ್ಕೆ ಡಿಕ್ಷನರಿನಲ್ಲಿ ಎಲ್ಲೂ ಎಂಟ್ರಿ ಇರೋದಿಲ್ಲ. ಹಾಗಾಗಿ ಫಾರ್ ಎಕ್ಸಾಂಪಲ್ ಇಮೇಲ್ ಅನ್ನೋ ಪದನ ಮುಂಚೆ ಏನು ಉಪಯೋಗಿಸ್ತಾಯಿದ್ರು, ಅದಕ್ಕೆ ಮಿಂಚಂಚೆ ಅನ್ನೋವಂಥ ಪದನ ಆಮೇಲೆ ಟಂಕಿಸಲಾಯಿತು. ಸೊ ಮಿಂಚಿನ ವೇಗದಲ್ಲಿ ಅದು ಅಂಚೆ ಅಂದರೆ ಪೋಸ್ಟ್ ತಲುಪುತ್ತೆ. ಹಾಗಾಗಿ ಅದು ಫಾಸ್ಟಾಗಿ ಹೋಗೋ ಮೇಲ್ ಆಗಿರೋದ್ರಿಂದ ಮಿಂಚಂಚೆ ಅನ್ನೋ ಪದನ ಹೆಚ್ಚು ಬಳಸ್ತಾ ಬಂದಿದ್ದಾರೆ. ಈಗ ನೀವು AI ಅಂತ ಕರಿತೀವಿ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದನ್ನು ಕನ್ನಡದಲ್ಲಿ ನಾವು ಕೃತಿಕ ಬುದ್ಧಿಮತ್ತೆ ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ಅದನ್ನು ಏನಂತ ಉಪಯೋಗಿಸ್ಬೇಕು? ನಾವು AI ಅಂತ ಉಪಯೋಗಿಸಿದ್ರೆ ಜನಗಳಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂದರೆ, ನಾವು ಕೃತಕ ಬುದ್ಧಿಮತ್ತೆ ಅಂತ ಉಪಯೋಗಿಸಿದ್ರೆ ಅರ್ಥ ಆಗುತ್ತಾ ಇಲ್ವಾ? ಈ ಥರದ್ದು ಕೂಡ ಎಷ್ಟೋ ಸಲ ಇರುತ್ತೆ. ಎಷ್ಟೋ ಸಲ ನಾವು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಮಾಡಬೇಕಾದ್ರೆ ನಿಮಗೆ ಬಸ್ ಅನ್ನೋ ಪದ ಕನ್ನಡದಲ್ಲಿ ಈಗಾಗಲೇ ಅರ್ಥ ಆಗುತ್ತೆ ಅನ್ನೋದಾದರೆ, ಬಸ್ ಅಂತ ಉಳಿಸ್ಕೊಳ್ಳೋ ಅಂಥದ್ದು ತುಂಬ ಒಳ್ಳೆಯದು. ನೀವು 4 ಚಕ್ರದ ವಾಹನ ಅಂತೆಲ್ಲ ತುಂಬ ಡಿಫೈನ್ ಮಾಡಬೇಕಾಗೆಲ್ಲ ಬರಬೇಕಾಗಲ್ಲ ಆವಾಗ. ಸೊ ಚಿದಾನಂದ ಸಾಲಿ ಅನ್ನೋವಂಥ ಅನುವಾದಕರು ಏನಿದ್ದಾರೆ, ಅವರು ಒಂದು ಮಾತು ಹೇಳ್ತಾರೆ, ಅನುವಾದಕ ಒಮ್ಮೆಲೆ ಸಹೃದಯಿಯೂ ಭಾಷಾ ವಿಜ್ಞಾನಿಯೂ ವಿಮರ್ಶಕನೂ ಆಗಿರಬೇಕು ಅಂತ. ಅವ್ರಿಗೆ ಒಳ್ಳೆಯ ಹೃದಯ ಇರಬೇಕು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾನು ಒಳ್ಳೆ ರೀತಿಯಲ್ಲಿ ತಲುಪಿಸ್ತೀನಪ್ಪ ಈ ಭಾಷೆಯವರೆಗೂ ಕೂಡ ಅನ್ನೋಂಥದ್ದಿರಬೇಕು. ಒಬ್ಬ ಭಾಷಾ ವಿಜ್ಞಾನಿ ಆಗಿರಬೇಕು, ಒಬ್ಬ ಲಿಂಗ್ವಿಸ್ಟ್ ಆಗಿರಬೇಕು ಅವರು ಅಂತ ಹೇಳ್ತಾರೆ. ಅವರು ಭಾಷೆ ಬಗ್ಗೆ ಅಗಾಧವಾದ ಹಿಡಿತ ಇರಬೇಕು. ಜೊತೆಗೆ ಅವರು ವಿಮರ್ಶಕರು ಕೂಡ ಆಗಿರಬೇಕು. ಇವರು ಈ ಥರ ಹೇಳಿದ್ದಾರೆ ಅಂದರೆ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಇದನ್ನು, ನಾನು ಈ ರೀತಿ ಹೇಳಿದರೆ ಅಪಾರ್ಥ ಆಗೋದಿಲ್ವಾ ಅಂತ ಹೇಳ್ಬಿಟ್ಟು ಒಂದು ವಿಮರ್ಶಕನಾಗಿ ಕೂಡ ಮೂಲ ಕೃತಿಯನ್ನು ನೋಡಿ ಅನುವಾದವನ್ನು ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಿರ್ದಿಷ್ಟತೆ ಇರಬೇಕು, ಆ್ಯಕ್ಯುರಸಿ ಇರಬೇಕು, ಸ್ಪಷ್ಟತೆ ಇರಬೇಕು, ಅಂದರೆ ಕ್ಲಾರಿಟಿ ಇರಬೇಕು, ಸಂಕ್ಷಿಪ್ತತೆ, ತುಂಬ ಡಿಸ್ಕ್ರಿಪ್ಟಿವ್ ಆಗಿರಬಾರ್ದು, ಬ್ರೀಫಾಗಿ ಅಲ್ಲಿ ಏನು ಹೇಳಿದಾರೋ ಅದನ್ನೇ ಹೇಳೋ ಥರ ಇರಬೇಕು, ಸರಳತೆ ಇರಬೇಕು, ಸಿಂಪ್ಲಿಸಿಟಿ ಇರಬೇಕಾಗುತ್ತೆ, ಶುದ್ಧತ್ವ ಇರಬೇಕಾಗುತ್ತೆ, ಪ್ಯೂರಿಟಿ, ಮಾಧುರ್ಯ ಇರಬೇಕಾಗುತ್ತೆ, ಅದರಲ್ಲಿ ಒಂದು ಮೆಲಡಿ ಇರಬೇಕಾಗುತ್ತೆ. ಆ ಭಾಷೆಯಲ್ಲಿ ಹೇಗೆ ಹೇಳಿದರೆ ಅದನ್ನು ಸರಾಗವಾಗಿ ಬೇರೆ ಕಡೆಗೆ ನೀವು ದಾಟಿಸಿರೋ ಅಂಥದ್ದು ಆಗಬೇಕಾಗುತ್ತೆ. ಸೊ ಟ್ರಾನ್ಸ್ಲೇಷನನ್ನು ನಾವು ಖುಷಿಗೋಸ್ಕರ ಮಾಡೋದು, ಲಾಭಕ್ಕೋಸ್ಕರ ಮಾಡೋದು. ನನ್ನನ್ನು ಕೇಳಿದ್ರೆ ನಾನು ಎರಡಕ್ಕೂ ಮಾಡ್ತೀನಿ. ನನಗೆ ಯಾವುದೋ ಒಂದು ಪೊಯಮ್ನ ನೋಡಿದಾಗ ಖುಷಿ ಅನಿಸಿದ್ರೆ ಅದನ್ನು ನಾನು ಇಂಗ್ಲೀಷಿಗೆ ಅನುವಾದ ಮಾಡ್ತೀನಿ. ಕನ್ನಡದ ಯಾವುದೋ ಒಂದು ಪೊಯಮ್ ಕಂಡ್ರೆ ಇಂಗ್ಲೀಷಿಗೆ ಮಾಡಿದ್ರೆ, ಇಂಗ್ಲೀಷಲ್ಲಿ ಯಾವುದೋ ಒಂದು ಚೆನ್ನಾಗಿರೋ ಪದ್ಯ ಕಂಡ್ರೆ ನಾನು ಇಂಗ್ಲೀಷಿಂದ ಕನ್ನಡಕ್ಕೆ ಕೂಡ ಮಾಡ್ತೀನಿ. ಹಿಂದಿನಲ್ಲಿ ಯಾವುದೋ ಶಾಯರಿ ನೋಡ್ತೀನಿ, ಗುಲ್ಜಾರ್ ಅವರ 2 ಸಾಲುಗಳನ್ನು ನೋಡ್ತೀನಿ, ಭಾರಿ ಖುಷಿ ಅಂತ ಅನಿಸುತ್ತೆ. ಇದೊಂದು ಹೊಸ ಐಡಿಯಾ ಅಲ್ವಾ, ಸರಿ ಇದನ್ನು ಕನ್ನಡಕ್ಕೆ ಮಾಡೋಣ ಅಂತ ಆ 2 ಸಾಲನ್ನು ಕನ್ನಡಕ್ಕೆ ಅನುವಾದ ಮಾಡ್ತೀನಿ. ಹೀಗೆ ಖುಷಿಗೆ ಮಾಡೋ ಅಂಥದ್ದು. ಲಾಭಕ್ಕೆ ಅಂತ ಅಂದರೆ ಎಷ್ಟೋ ಕಂಪ್ನಿಗಳಲ್ಲಿ
ಬ್ಯಾಂಕ್ಗಳಲ್ಲಿ, ಬೇರೆ ಬೇರೆ ಕಾರ್ಪೊರೇಟ್ಸಲ್ಲಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾವುದೋ ಒಂದು ಮಾಹಿತಿ ಇಂಗ್ಲೀಷ್ನಲ್ಲಿರುತ್ತೆ. ಅದನ್ನು ಕನ್ನಡದಲ್ಲಿ ಅವರು ಪಬ್ಲಿಷ್ ಮಾಡಬೇಕಾಗಿರುತ್ತೆ. ಅಂಥವರು ನಾವು ಇಷ್ಟು ಹಣ ಕೊಡ್ತೀವಿ, ನೀವು ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಡಿ ಅಂತ ಕೇಳ್ತಾರೆ. ಸೊ ಅಂಥವನ್ನು ಕೂಡ ಮಧ್ಯೆ ಮಧ್ಯದಲ್ಲಿ ಒಪ್ಕೋತೀವಿ. ಖುಷಿಗೆ ನಮ್ಮ ಪಾಡಿಗೆ ನಾವು ಕೂಡ ಮಾಡ್ತಾಯಿರ್ತೀವಿ. ಎರಡೂ ಕೂಡ ಇರೋ ಅಂಥದ್ದು ಒಂದು ಬ್ಯಾಲೆನ್ಸನ್ನ ಇಟ್ಕೊಳ್ಳೋ ಅಂಥದ್ದು ತುಂಬ ಒಳ್ಳೆಯದು. ಯಾರಿಗೆ ಹೆಚ್ಚು ಬೇಡಿಕೆ ಅಂತಂದರೆ, ಹೆಚ್ಚು ಭಾಷೆಗಳ ಮೇಲೆ ಹಿಡ್ತಾ ಇರೋವಂಥವ್ರಿಗೆ ಡಿಮ್ಯಾಂಡ್ ಇದೆ. ಕಂಪ್ಯೂಟರ್ನ ವಿವಿಧ ಬಳಕೆಗಳು ಗೊತ್ತಿರೋ ಅಂಥವ್ರಿಗೆ, ಅಂತಂದರೆ ನೀವು ಇಂಗ್ಲೀಷ್ನಲ್ಲಿ ಓದಿ ಕನ್ನಡದಲ್ಲಿ ಟೈಪ್ ಮಾಡಿ ಕೊಡೋ ಅಂಥದ್ದು ಅವರಿಗೆ ಬೇಕಾಗಿರುತ್ತೆ. ಈಗ ನೀವು ಕೈನಲ್ಲಿ ಬರ್ಕೊಟ್ರೆ ಅದನ್ನು ಟೈಪ್ ಮಾಡೋದಕ್ಕೆ ಇನ್ನೊಬ್ರ ಹತ್ರ ಹೋಗೋ ಅಂಥದ್ದು ಅವ್ರಿಗೆಲ್ಲ ರೇಜ್ಗೆ ಅಂತ ಅನಿಸುತ್ತೆ. ಸೊ ನೀವು ಕಂಪ್ಯೂಟರ್ ಬಳಸೋದನ್ನ ಕಲ್ತಿದ್ರೆ, ಕಂಪ್ಯೂಟರ್ನಲ್ಲಿ ನಿಮ್ಮ ಭಾಷೆಯನ್ನು ಉಪಯೋಗಿಸೋದನ್ನು ಕಲ್ತಿರ್ತೀರ ಅಂತ ಅಂದರೆ ಅದು ತುಂಬ ಹೆಲ್ಪ್ ಆಗುತ್ತೆ. ತುರ್ತಾಗಿ ಅನುವಾದ ಮಾಡೋ ಅಂಥವ್ರಿಗೆ ಯಾವಾಗಲೂ ಕೂಡ ನಿಮಗೆ ಕೊನೆಯ ಮೊಮೆಂಟಲ್ಲಿ ಇನ್ನು 2 ದಿನದಲ್ಲಿ ಇದು ಅನುವಾದ ಆಗಿ ಬರಬೇಕು ಅಂತ ಹೇಳ್ತಾರೆ. ಆ ಥರದ ಅವಕಾಶಗಳಿರ್ತವೆ. ಎರಡೂ ಭಾಷೆಗಳ ಟೈಪಿಂಗ್ ಗೊತ್ತಿದ್ದರೆ ಒಳ್ಳೆಯದು. ಇಂಗ್ಲೀಷು ಇಂದ ಕನ್ನಡಕ್ಕೆ ಮಾಡ್ತೀರಾ ನೀವು ಅಂತಂದರೆ ಎರಡೂ ಭಾಷೆಯ ಟೈಪಿಂಗ್ಗಳು ಗೊತ್ತಿರಬೇಕು. ಸಮಯ ಮತ್ತು ಗುಣಮಟ್ಟವನ್ನು ಸದಾ ಕಾಯ್ದುಕೊಳ್ಳುವಂಥವ್ರಿಗೆ, ನೀವು ಕ್ವಾಲಿಟಿನೂ ಮೇಂಟೈನ್ ಮಾಡಬೇಕಾಗುತ್ತೆ, ಟೈಮನ್ನು ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಎರಡೂ ಬೇಕಾಗುತ್ತೆ. ನಿರ್ದಿಷ್ಟ ವಿಷಯ ಜ್ಞಾನ ಹೊಂದಿರೋ ಅಂಥವ್ರಿಗೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಪರ್ಟಿಕ್ಯುಲರಾಗಿ ಎಷ್ಟೋ ವಿಷಯ ಗೊತ್ತಿದೆ ನಿಮಗೆ, ನೀವು ಅದೇ ಫೀಲ್ಡಲ್ಲಿರೋರು ಅಂತ ಅಂದರೆ ಅಂಥವ್ರನ್ನ ಅವರು ಪ್ರಿಫರ್ ಮಾಡ್ತಾರೆ. ಏಕೆ ಅಂತಂದರೆ ಬೇರೆ ಫೀಲ್ಡವರು ಇನ್ನೊಂದು ಫೀಲ್ಡಿನ ವಿಷಯವನ್ನು ಟ್ರಾನ್ಸ್ಲೇಟ್ ಮಾಡಿದಾಗ ಅವರಿಗೆ ಎಕ್ಸಾಕ್ಟಾಗಿ ಪದಗಳು ಸಿಗದೇನೆ ಅವರು ಅಪಾರ್ಥಗಳಾಗೋ ಥರ ಟ್ರಾನ್ಸ್ಲೇಟ್ ಮಾಡ್ಬೋದು. ಅಂಥದಕ್ಕಿಂತ ವಿಷಯನೂ ಗೊತ್ತಿದ್ದು ಭಾಷೆನೂ ಗೊತ್ತಿದ್ದರೆ ಒಳ್ಳೆಯದು ಅಂತ. ಇನ್ನು ಭಾರತೀಯ ಭಾಷೆಗಳ ನಡುವೆ ಅನುವಾದಿಸೋರಿಗೆ ನಮ್ಮ ಭಾರತದಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ. ಏಕೆ ಅಂತಂದರೆ ಇಂಗ್ಲೀಷ್ ಜೊತೆಯಲ್ಲಿ ಅನುವಾದಗಳಾಗೋದು ತುಂಬ ಸರಳ ಮತ್ತು ಕಾಮನ್ನಾಗಿ ಆಗುತ್ತೆ. ಆದರೆ ನಿಮಗೆ ತೆಲುಗುವಿಂದ ಒರಿಯಾಗಿ ಮಾಡೋ ಅಂಥವ್ರು, ಅಥವಾ ಬೆಂಗಾಲಿಯಿಂದ ಗುಜರಾತಿಗೆ ಮಾಡೋ ಅಂಥವ್ರು, ಅಥವಾ ಕನ್ನಡದಿಂದ ಇನ್ನೊಂದು ಯಾವುದೋ ಕಾಶ್ಮೀರಿ ಭಾಷೆಗೆ ಯಾವುದಕ್ಕೂ ಮಾಡೋ ಅಂಥವ್ರು, ಹೀಗೆ ಬೇರೆ ಬೇರೆ ರಾಜ್ಯಗಳ ನಡುವಿನ ಅನುವಾದಕರೇನಿದ್ದಾರೆ ಅವರು ತುಂಬ ಕಡಿಮೆ ಇದ್ದಾರೆ. ಪ್ರಹ್ಲಾದ ನರೇಗಲ್ಲ ಅವರು ಬೆಂಗಾಲಿಯಿಂದ ನೇರವಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಕವನಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆಮೇಲೆ ಈಗ ಮಲೆಗಳಲ್ಲಿ ಮದುಮಗಳು ಅಂತ ಮೇರುಕೃತಿ ಕನ್ನಡದಲ್ಲಿ, ಅದು ಇಂಗ್ಲೀಷಿಗೆ ಹೋಗಲಿಕ್ಕೆ ತುಂಬ ವರ್ಷಗಳನ್ನು ತಗೊಂತು. ಅದೇನೇ ತುಂಬ ಬೃಹತ್ ಕಾದಂಬರಿ ಆಗಿರುವಂಥ ರಷ್ಯನ್ ಕಾದಂಬರಿ ಅನ್ನಾ ಕರೆನಿನ ಕನ್ನಡಕ್ಕೆ ಬಂದಿದ್ದು ತುಂಬ ಹಿಂದೆಯೇ ಬಂತು. ತುಂಬ ದೊಡ್ಡ ಬುಕ್ಕು ಅದು. ಆದರೆ ರಷ್ಯನಿಂದ ಇಂಗ್ಲೀಷಿಗೆ ಬಂದಿರುತ್ತೆ, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಬಂದಿರ್ತಾರೆ. ಅದನ್ನು ಲಿಂಕ್ ಲ್ಯಾಂಗ್ವೇಜ್ ಅಂತಾರೆ, ಮಧ್ಯದ ಲ್ಯಾಂಗ್ವೇಜನ್ನು, ಇಂಗ್ಲೀಷನ್ನು. ರಷ್ಯನ್ ನೇರವಾಗಿ ಕಲ್ತ್ಬಿಟ್ಟು ಕನ್ನಡಕ್ಕೆ ಮಾಡೋ ಅಂಥವ್ರು ತುಂಬ ಕಡಿಮೆ ಇರ್ತಾರೆ. ಹಾಗಾಗಿ ಇನ್ನೊಂದು ಲಿಂಕ್ ಲ್ಯಾಂಗ್ವೇಜನ್ನು ಇಟ್ಕೊಂಡು ಮಾಡೋ ಅಂಥವ್ರು ಇರ್ತಾರೆ. MRC ನಾಗರಾಜನ್ ಅಂತ ಇದ್ದಾರೆ, ಅವರು ಕೂಡ ಬೆಂಗಾಲಿಯಿಂದ ನೇರ ಕನ್ನಡಕ್ಕೆ ಅನುವಾದ ಮಾಡ್ತಾಯಿದ್ರು. ಓಕೆ, ಆ ಥರದವ್ರಿಗೆ ತುಂಬ ಡಿಮ್ಯಾಂಡ್ ಇರುತ್ತೆ. ಕೊನೆಯದಾಗಿ ಒಂದು ಕೊಟೇಶನ್ ಇದೆ ನೋಡಿ ಇಲ್ಲಿ, ಟ್ರಾನ್ಸ್ಲೇಷನ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ವರ್ಡ್ಸ್ ಓನ್ಲಿ. ಇದು ಬರೀ ಪದಗಳಿಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ ಟ್ರಾನ್ಸ್ಲೇಷನ್ ಅನ್ನೋ ಅಂಥದ್ದು. ಇಟ್ಸ್ ಎ ಮ್ಯಾಟರ್ ಆಫ್ ಮೇಕಿಂಗ್ ಇಂಟೆಲಿಜಿಬಲ್ ಎ ಹೋಲ್ ಕಲ್ಚರ್. ಇಂಟೆಲಿಜಿಬಲ್ ಅಂದರೆ ಅರ್ಥ ಮಾಡಿಸೋವಂಥದ್ದು. ಒಂದು ಇಡೀ ಸಂಸ್ಕೃತಿಯನ್ನೇ ನೀವು ಬೇರೆ ಭಾಷೆಗೆ ಅರ್ಥ ಮಾಡಿಸ್ತಾ ಇರ್ತೀರ. ಹಾಗಾಗಿ ಬರೀ ಭಾಷೆನ ನೀವು ಬದಲಾಯಿಸ್ತಾ ಇರೋದಿಲ್ಲ, ಬರೀ ಪದಗಳನ್ನಷ್ಟೇ ಬದಲಾಯಿಸ್ತಾ ಇರೋದಿಲ್ಲ, ಅಲ್ಲಿಯ ಸಂಸ್ಕೃತಿಯನ್ನೇ ಇಲ್ಲಿಗೆ ತರಬೇಕಾಗಿರೋದ್ರಿಂದ ಇದು ಒಂದು ಗುರುತರವಾದ ಜವಾಬ್ದಾರಿಯ ಕೆಲಸ ಅಂತ ಹೇಳಿಬಿಟ್ಟು ಆ್ಯಂಟನಿ ಬರ್ಗೆಸ್ ಅವರು ಅಭಿಪ್ರಾಯಪಡ್ತಾರೆ. ಸೊ ಇದಿಷ್ಟು ವಿಷಯಗಳನ್ನು ನಾನು ಇವತ್ತು ನಿಮಗೆ ಪರಿಚಯಾತ್ಮಕವಾಗಿ ನನ್ನ ಪರಿಚಯ ಚಾನಲ್ನಲ್ಲಿ ಹೇಳಲಿಕ್ಕೆ ಸಾಧ್ಯ ಆಯಿತು. ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.